ತಾಯು ನಮ್ಮ ತಾಯಿ ಕಾಟೇರಮ್ಮ ಭದ್ರಕಾಳಿ ರೂಪ ತಾಳಿ ಬಂದಾಳಮ್ಮ. ದರ್ಶನ್ ಅಭಿಮಾನಿಗಳು ತಮ್ಮ ನೆಚ್ಚಿನ ನಟನನ್ನ ಬಿಟ್ಟುಕೊಡಲು ಸಿದ್ಧರಿಲ್ಲ. ಬಹುದೊಡ್ಡ ಅಭಿಮಾನಿ ಬಳಗವನ್ನ ಹೊಂದಿರುವ ದಾಸನ ಅಭಿಮಾನಿಗಳು ಡಿ ಬಾಸ್ ಬೆಂಬಲಕ್ಕೆ ನಿಂತಿದ್ದಾರೆ. ಯಾರೇನೇ ಅಂದರೂ ನಾವು ಮಾತ್ರ ನಮ್ಮ ಬಾಸ್ ಬಿಟ್ಟುಕೊಡೋದಿಲ್ಲ, ಅವರೇನು ತಪ್ಪು ಮಾಡಿಲ್ಲ, ಅವರು ಬಿಡುಗಡೆಯಾಗೇ ಆಗ್ತಾರೆ ಅಂತ ಜೈಲಿನಲ್ಲಿ ದರ್ಶನ್ಗೆ ಕೊಟ್ಟಿರುವ ಖೈದಿ ನಂಬರ್ ಅನ್ನು ಸಹ ಟ್ರೆಂಡ್ ಮಾಡಿದ್ದಾರೆ. ಜೊತೆಗೆ ದಿನನಿತ್ಯವೂ ಜೈಲಿನ ಬಳಿ ಹೋಗಿ ದರ್ಶನಕ್ಕೆ ಪೊಲೀಸರಿಗೆ ಅಂಗಲಾಚುತ್ತಿದ್ದಾರೆ. ಹಾಗೂ ದೇವಾಲಯಗಳಲ್ಲಿ ದರ್ಶನ್ ಬಿಡುಗಡೆಗಾಗಿ ಪೂಜೆ, ಹೋಮ ಹಾಗೂ ಹರಕೆಯ ಮೊರೆ ಹೋಗಿದ್ದಾರೆ. ನೆಚ್ಚಿನ ನಟನ ಹೆಸರಲ್ಲಿ ಅರ್ಚನೆ ಮಾಡಿಸಿ ಆದಷ್ಟು ಬೇಗ ಬಿಡುಗಡೆ ಮಾಡಿಸುವಂತೆ ದೇವರಲ್ಲಿ ಪರಿಪರಿಯಾಗಿ ಬೇಡುತ್ತಿದ್ದಾರೆ. ಇದೀಗ ಹೊಸಕೋಟೆ ತಾಲೂಕಿನ ಕಂಬಳಿಪುರದ ಅಮ್ಮ ಶಕ್ತಿ ಪೀಠದಲ್ಲೂ ಸಹ ದರ್ಶನ್ ಅಭಿಮಾನಿಯಾದ ಯುವತಿಯೋರ್ವಳು ದಾಸನ ಬಿಡುಗಡೆಗಾಗಿ ಅಮ್ಮನ ಮೊರೆ ಹೋಗಿದ್ದಾಳೆ. ಇತ್ತೀಚೆಗಷ್ಟೇ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಮಹಿಳೆಯೊಬ್ಬರು ದರ್ಶನ್ ಫೋಟೋ ಹಿಡಿದು ಬೆಟ್ಟ ಹತ್ತುವ ಮೂಲಕ ಬಿಡುಗಡೆಗಾಗಿ ತಾಯಿ ಚಾಮುಂಡಿಯ ಮೊರೆ ಹೋಗಿದ್ರು. ಇದೀಗ ತನ್ನ ಶಕ್ತಿ ಹಾಗೂ ಪವಾಡಗಳಿಂದಲೇ ಖ್ಯಾತಿಯಾದ ಕಂಬಳಿಪುರದ ಅಮ್ಮ ಶಕ್ತಿ ಪೀಠಕ್ಕೆ ದರ್ಶನ್ ಫೋಟೋ ಹಿಡಿದುಕೊಂಡು ಬಂದ ಯುವತಿ ಬಿಡುಗಡೆಗಾಗಿ ಪ್ರಾರ್ಥಿಸಿದ್ದಾಳೆ. ತಾನು ಮೂಲತಃ ಗುಲ್ಬರ್ಗದವಳಾಗಿದ್ದು, ಜೊತೆಗೆ ತಾನು ದರ್ಶನ್ ಅಭಿಮಾನಿಯಾಗಿದ್ದು ಸತತ 8 ವಾರಗಳಿಂದ ಅವರ ಬಿಡುಗಡೆಗಾಗಿ ಪ್ರಾರ್ಥಿಸಿ ಅಮ್ಮ ಶಕ್ತಿ ಪೀಠಕ್ಕೆ ಬರ್ತಾ ಇದ್ದೇನೆ. ಇದೇ ಮೊದಲ ಬಾರಿಗೆ ನಾನು ದರ್ಶನ್ ಫೋಟೋ ತಂದಿದ್ದೇನೆ. ಆದಷ್ಟು ಬೇಗ ಅವರು ಬಿಡುಗಡೆಯಾಗಲೆಂದು ಅವರ ಹೆಸರಲ್ಲಿ ಪೂಜೆ ಮಾಡಿಸಿ ಹರಕೆ ಕಟ್ಟಿದ್ದೇನೆ ಅಂತ ಹೇಳಿದ್ರು. ಒಟ್ಟಾರೆ ಹೇಳೋದಾದ್ರೆ ದರ್ಶನ್ ಕ್ರೇಜ್ ಅಂತೂ ಕಮ್ಮಿ ಆಗಿಲ್ಲ. ಯಾಕೆಂದ್ರೆ ದರ್ಶನ್ ಇನ್ನು ಆರೋಪಿಯಷ್ಟೇ, ಅಪರಾಧಿಯಾಗಿಲ್ಲ. ಆರೋಪ ಇನ್ನು ಸಾಬೀತಾಗಿಲ್ಲ. ಅವರು ದೋಷಮುಕ್ತರಾಗಿ ಜೈಲಿನಿಂದ ಬಂದೇ ಬರ್ತಾರೆ ಅನ್ನೋ ನಂಬಿಕೆಯಲ್ಲಿ ಅವರ ಅಚ್ಚುಮೆಚ್ಚಿನ ಸೆಲೆಬ್ರಿಟಿಗಳು ಕಾಯ್ತಾ ಇದ್ದಾರೆ. ನಮ್ ಬಂದ್ಬಿಟ್ಟು ಗುಲ್ಬರ್ಗ, ಇಲ್ಲಿದ್ದು ಅವಲಹಳ್ಳಿಯಲ್ಲಿ ಇರೋದು. ಬಟ್ ಬಾಸ್ಗೋಸ್ಕರ ಪೂಜೆ ಮಾಡಿಸಿರೋದು ಇವತ್ತು, ಆಚೆ ಬರಲಿ ಅಂತ ಅಷ್ಟೇ. ಅವ್ರು ಒಳ್ಳೆಯವರು, ಆಚೆ ಬರಲಿ ಅಂತ ಒದ್ದೆ ಅದು. ಎಷ್ಟು ದೇವಸ್ಥಾನಕ್ಕೆ ಹೋಗಿದ್ದೀರಿ? ಮೊದಲನೇ ದೇವಸ್ಥಾನ? ಎಲ್ಲ ದೇವಸ್ಥಾನಕ್ಕೆ ಹೋಗುತ್ತೆ, ಬಟ್ ಫೋಟೋ ಮಾತ್ರ ಇವತ್ತೇ ತೊಗೊಂಬಂದಿದ್ದು ಬಾಸ್ ಹತ್ರ. ಆಚೆ ಬರ್ತಾರೆ ಅನ್ನೋ ನಂಬಿಕೆಯಿಂದ ಬಂದಿರೋದು ತಾಯಿ ಹತ್ರ. ಹೀಗೆ ಬಾಸ್ ಆಚೆ ಬರಲಿ ಅಂತ. ಎಷ್ಟು ವಾರದಿಂದ ಬರ್ತಾ ಇದ್ದೀರಾ? ನಾವು 8 ವಾರದಿಂದ ಬರ್ತಾಯಿದ್ದು. ಬಟ್ ಫೋಟೋ ತಂದಿದ್ದು ಇವತ್ತೇ, ಸಿಕ್ಕಿರಲಿಲ್ಲ. ಬಟ್ ಇವತ್ತು ಮಾಡಿಸ್ಕೊಂಬಂದಿದ್ದು ಫೋಟೋನ.